ತಮಿಳುನಾಡಿನ ಫಿಲ್ಮ್ ಆಕ್ಟರ್ ಮೋನಿಕಾ ಎಂಬ ನಟಿ ಇಸ್ಲಾಮಿಗೆ ಮತಾಂತರವಾಗಿದ್ದಾಳೆ. ಮೋನಿಕಾ ಎಂಬ ಈ ಮಹಿಳೆ, ಈ ನಟಿ ಇಸ್ಲಾಮಿಗೆ ಬರಲು ಕಾರಣ ಏನು, ಈಗ ಅವಳು ಎಲ್ಲಿ ಇದ್ದಾಳೆ ಎಲ್ಲವನ್ನು ವಿವರಿಸುವ ಮೊದಲು ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರೀತಿಯ ವೀಕ್ಷಕರೇ, ಇನ್ನೂ ಕೂಡ ಹೊಸ ವೀಕ್ಷಕರು ನೀವಾಗಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ವಿಡಿಯೋ ಶುರು ಮಾಡುತ್ತಿದ್ದೇನೆ. ಮೋನಿಕಾ ತಮಿಳುನಾಡಿನ ಪ್ರಖ್ಯಾತ ಫಿಲ್ಮ್ ನಟಿ ಆಗಿದ್ದಳು. ಇವಳ ನಿಜವಾದ ಹೆಸರು ರೇಖಾ ಮುತ್ತುರಾಜ್. ಆದರೆ ಇವಳು ಸಿನಿಮಾದಲ್ಲಿ ನಟಿಸುವ ಸಲುವಾಗಿ ತನ್ನ ಹೆಸರನ್ನು ಮೋನಿಕಾ ಎಂದು ಬದಲಾಯಿಸಿದ್ದಾಳೆ. ಇವಳು ಜನಿಸಿದ್ದು ಕೇರಳ ರಾಜ್ಯದಲ್ಲಿ ಆಗಿದೆ. ಆಕ್ಟರ್ ಮೋನಿಕಾ ಅವರ ಅಮ್ಮನ ಧರ್ಮ ಕ್ರಿಶ್ಚಿಯನ್ ಮತ್ತು ಅಪ್ಪನ ಧರ್ಮ ಹಿಂದೂ ಧರ್ಮವಾಗಿದೆ. ಆದರೆ ಮೋನಿಕಾ ಹಿಂದೂ ಮತ್ತು ಕ್ರಿಶ್ಚಿಯನ್ ಈ ಎರಡೂ ಧರ್ಮವನ್ನು ಸ್ವೀಕರಿಸದೆ ನಾಸ್ತಿಕವಾದಿಗಳ ರೀತಿಯಲ್ಲಿ ಸ್ವತಂತ್ರವಾಗಿ ಯಾವುದೇ ಧರ್ಮವನ್ನು ಫಾಲೋ ಮಾಡದೆ ಜೀವಿಸುತ್ತಿದ್ದಳು. ಸಣ್ಣ ಮಗುವಾಗಿರುವಾಗಲೇ ಸಿನಿಮಾ ರಂಗಕ್ಕೆ ಅಭಿನಯಿಸಲು ಮೋನಿಕಾ ಎಂಟ್ರಿ ಕೊಟ್ಟಿದ್ದರು. ಅತಿ ಸಣ್ಣ ಪ್ರಾಯದಲ್ಲಿಯೇ ಸಿನಿಮಾದಲ್ಲಿ ನಟಿಸಿರುವ ಮೋನಿಕಾರವರಿಗೆ ತಮಿಳುನಾಡು ಸರ್ಕಾರ ಸ್ಟೇಟ್ ಅವಾರ್ಡ್ ಬೆಸ್ಟ್ ಚೈಲ್ಡ್ ಸ್ಟಾರ್ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಸರಿಸುಮಾರು 60ರಷ್ಟು ಸಿನಿಮಾಗಳಲ್ಲಿ ಮೋನಿಕಾರವರು ನಾಯಕಿಯಾಗಿ ನಟಿಸಿದ್ದಾರೆ. ಮೋನಿಕಾ ಹುಟ್ಟಿದಾಗ ಅವಳ ತಂದೆ ತಾಯಿ ಅವಳಿಗೆ ಇಟ್ಟ ಹೆಸರು ರೇಖಾ ಎಂದಾಗಿದೆ. ಆದರೆ ಚಿತ್ರರಂಗ ಫಿಲ್ಮ್ಗಳಲ್ಲಿ ನಟಿಸುವ ಕಾರಣ ಮೋನಿಕಾ ಎಂದು ಹೆಸರನ್ನು ಬದಲಿಸಿದರು. ಆದರೆ 2014 ಮೇ 30 ತಾರೀಕಿನಂದು ಮೋನಿಕಾ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು. ಇಸ್ಲಾಮಿಗೆ ಮತಾಂತರವಾದ ಬಳಿಕ ಮೋನಿಕಾರವರ ಹೆಸರನ್ನು ಮತ್ತೆ ಬದಲಿಸಲಾಯಿತು. ನಂತರ ಅವರಿಗೆ ಇಟ್ಟ ಹೆಸರು MG ರಹೀಮಾ ಎಂದಾಗಿದೆ. ಈಗ ಅವರನ್ನು ಗುರುತಿಸಲ್ಪಡುವುದು MG ರಹೀಮಾ ಎಂಬ ಹೆಸರಿನಿಂದ. MG ರಹೀಮಾ ಎಂಬ ಹೆಸರಿನಲ್ಲಿ ಮೊದಲು ಬರುವ MG ಪದದ ಪೂರ್ಣ ಹೆಸರು ಏನೆಂದರೆ, ಎಂ ಅಂದರೆ ಅವಳ ತಂದೆಯ ಹೆಸರಿನ ಮೊದಲನೆಯ ಅಕ್ಷರವಾಗಿದೆ. ತಂದೆಯ ಹೆಸರು ಮರುದರಾಜ್. ಜಿ ಎಂಬುದು ತಾಯಿಯ ಹೆಸರಿನ ಮೊದಲ ಅಕ್ಷರವಾಗಿದೆ. ತಾಯಿಯ ಹೆಸರು ಗ್ರೇಸಿ. ಮೋನಿಕಾ ಅಥವಾ MG ರಹೀಮಾರವರ ತಂದೆ ಹಿಂದೂ ಮತ್ತು ತಾಯಿ ಕ್ರಿಶ್ಚಿಯನ್ ಆದುದರಿಂದ ಅವರಿಬ್ಬರ ಹೆಸರಿನ ಮೊದಲ ಅಕ್ಷರವನ್ನು ಸೇರಿಸಿ MG ರಹೀಮಾ ಎಂದು ಇಡಲಾಗಿದೆ. ಆಕ್ಟರ್ ಮೋನಿಕಾ ಇಸ್ಲಾಮಿಗೆ ಮತಾಂತರವಾಗಲು ಕಾರಣ ಏನು ಎಂಬುದನ್ನು ಅವರೇ ಸ್ವತಃ ಮಾಧ್ಯಮದ ಮೂಲಕ ಹೇಳಿಕೊಂಡಿದ್ದಾರೆ. ಆ ವಿಡಿಯೋ ಈಗಲೂ ಯೂಟ್ಯೂಬ್ನಲ್ಲಿ ಇದೆ. ಆಕ್ಟರ್ ಮೋನಿಕಾ ಕನ್ವರ್ಟ್ ಟು ಇಸ್ಲಾಂ ಎಂದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಮೋನಿಕಾರವರ ಬೇಕಾದಷ್ಟು ವಿಡಿಯೋಗಳು ನಿಮಗೆ ಸಿಗುತ್ತೆ. ಮೋನಿಕಾ ಇಸ್ಲಾಂ ಧರ್ಮ ಸ್ವೀಕರಿಸಲು ಕಾರಣ ಏನು ಎಂಬುದನ್ನು ಮೋನಿಕಾ ಅವರು ಸ್ವತಃ ಮಾಧ್ಯಮದೊಂದಿಗೆ ಈ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ. ಮೋನಿಕಾ ಹೇಳುತ್ತಾರೆ, ನನ್ನನ್ನು ಎಲ್ಲರಿಗೂ ಪರಿಚಯ ಇದೆ ಎಂದು ನಾನು ಭಾವಿಸುತ್ತೇನೆ. ನಾನು ಮೋನಿಕಾ ಈಗ MG ರಹೀಮಾ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದೇನೆ. ನನ್ನ ಅಮ್ಮ ಕ್ರಿಶ್ಚಿಯನ್, ನನ್ನ ಅಪ್ಪ ಹಿಂದೂ. ಮನೆಯಲ್ಲಿ ಒಂದು ಇಂಡಿಯನ್ ಯೂನಿಟಿಯೇ ಇದೆ ಎಂದು ಹೇಳಬಹುದು. ಇವತ್ತಿನ ದಿನ ಎಲ್ಲರೂ ನನಗೆ ಬೆಂಬಲ ಸೂಚಿಸಿದ್ದಾರೆ. ಎಲ್ಲ ಧರ್ಮದ ಜನರು ಕೂಡ ನಾನು ಮತಾಂತರವಾದ ವಿಷಯ ತಿಳಿದು ಬಂದು ಅದನ್ನು ವಿರೋಧಿಸದೆ ನನಗೆ ಬೆಂಬಲ ಸೂಚಿಸಿದ್ದಾರೆ. ನಾನು ಮುಖ್ಯ, ನನ್ನ ಪಾತ್ರ ಅವರಿಗೆ ಮುಖ್ಯ. ಆದ್ದರಿಂದ ಜಾತಿ ಮತ ಎಲ್ಲವನ್ನು ಮೀರಿ ನನ್ನನ್ನು ಅವರು ಸ್ವೀಕರಿಸಿದರು. ಅದು ನಿಜವಾಗಿಯೂ ನನಗೆ ಸಂತೋಷ ತಂದಿದೆ. ಇಸ್ಲಾಮಿಗೆ ಮತಾಂತರವಾದದ್ದು ಅವರು ಇವರು ಹೇಳಿದ ಹಾಗೆ ಲವ್ ಅದು ಇದು ಏನೂ ಅಲ್ಲ. ನಿಜವಾಗಿಯೂ ಆ ಧರ್ಮದ ಕುರಿತು ಅರ್ಥ ಮಾಡಿಕೊಂಡು ನನಗೆ ಇಷ್ಟವಾದ್ದರಿಂದ ನಾನು ಮತಾಂತರವಾದೆ. ಇಲ್ಲದಿದ್ದರೆ ಮತಾಂತರವಾಗಲು ಸಾಧ್ಯವಿಲ್ಲ. ಒಂದು ಧರ್ಮಕ್ಕೆ ಮತಾಂತರವಾಗುವುದೆಂದರೆ ಅದು ಸಾಧಾರಣ ವಿಷಯ ಅಲ್ಲ. ತಂದೆ ತಾಯಿಯ ನಂತರ ನಾವು ಹೆಚ್ಚಾಗಿ ದೇವರ ಬಳಿ ಹತ್ತಿರವಾಗಿರುತ್ತೇವೆ. ತುಂಬ ವಿಷಯಗಳನ್ನು ದೇವರ ಬಳಿ ಹಂಚಿಕೊಳ್ಳುತ್ತೇವೆ, ಎಲ್ಲವನ್ನು ಹೇಳುತ್ತೇವೆ. ಹಾಗಿರುವಾಗ ದೇವರನ್ನು ಅಷ್ಟು ಸುಲಭದಲ್ಲಿ ನಮಗೆ ಬದಲಿಸಲು ಸಾಧ್ಯವಿಲ್ಲ. ಆದರೆ ನಾನು ಎಲ್ಲ ವಿಷಯಗಳನ್ನು ಕಲಿತು, ಕುರ್ಆನಿನಲ್ಲಿರುವ ವಿಷಯವನ್ನು ಕಲಿತು ನಾನು ಮತಾಂತರಗೊಂಡೆ. ಪ್ರೀತಿಯ ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕಳುಹಿಸಿಕೊಡಿ. ಇವತ್ತಿನ ವಿಷಯ ಇಲ್ಲಿಗೆ ನಿಲ್ಲಿಸುತ್ತೇನೆ.